ಎಲ್ರಿಗೂ ನಮಸ್ಕಾರ. ನಾನೀಗ ಅಭ್ಯಾಸ ಎಂಬ ಒಂದು ಕಥೆಯನ್ನು ಓದಲಿದ್ದೇನೆ. ಯಾವುದೇ ಒಂದು ಕಲೆಯು ಕರಗತವಾಗಬೇಕಾದರೆ ನಿರಂತರವಾದಂತಹ ಅಭ್ಯಾಸವು ಅತ್ಯಗತ್ಯ. ಒಂದೇ ದಿನದಲ್ಲಿ ಯಾವುದೇ ಕಲೆಯೂ ಕರಗತವಾಗುವುದಿಲ್ಲ. ಅವಸರ ಮಾಡಿದರೆ ಅಪಘಾತವೂ ತಪ್ಪಿದ್ದಲ್ಲ. ಒಬ್ಬ ತರುಣನಿಗೆ ಈಜು ಕಲಿಯುವ ಆಸೆ. ಒಂದು ಸಣ್ಣ ಈಜುಕೊಳಕ್ಕೆ ಹೋದ. ಅದರಲ್ಲಿ 4 ಅಡಿ ನೀರಿತ್ತು. ಸುತ್ತಲೂ ರಕ್ಷಕರು ಇದ್ರು. ತರುಣನು ಒಮ್ಮೆಲೆ ನೀರಿಗೆ ಧುಮುಕಿದ. ಜೋರಾಗಿ ಕೈಕಾಲು ಬಡಿದು ಈಜಿದ. ಆಯ್ತು, ನಾನು ಈಜು ಕಲಿತೆ, ಇನ್ನು ಎಲ್ಲಿ ಬೇಕಾದರೂ ಈಜಬಲ್ಲೆ ಎಂದುಕೊಂಡ. ಇನ್ನೊಂದಿನ ಕಾವೇರಿ ನದಿಗೆ ಮಹಾಪೂರ ಬಂದಿತ್ತು. ಅಲ್ಲಿಗೆ ಈ ತರುಣನೂ ಹೋದ. ತುಂಬಿ ಹರಿಯುವ ನದಿಯನ್ನು ನೋಡಿದ ತಕ್ಷಣ ಇದೇನ್ ಮಹಾ ಎಂದು ನದಿಗೆ ಇಳಿದು ಅಳಿದ. ಹೀಗೆಯೇ ಸಂಸಾರ ಸಾಗರದಲ್ಲಿ ಇಳಿಯುವ ಮೊದಲು ಸತ್ಯದ ಜ್ಞಾನ ಬಲಿಷ್ಠಗೊಳ್ಳಬೇಕು. ಮೊದಲು ಕಿರು ತೊರೆಯಲ್ಲಿ ಈಜಬೇಕು, ಬಳಿಕ ಹಳ್ಳ ಕೊಳ್ಳ ನದಿಗಳಲ್ಲಿ ಈಜಿ ನಂತರ ಸಮುದ್ರಕ್ಕೆ ಇಳಿಯಬೇಕು ಎಂದು ಪರಮಪೂಜ್ಯ ಶ್ರೀಗಳು ಹೇಳಿದ್ದಾರೆ. ಧನ್ಯವಾದಗಳು.